ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ಆಲ್ಟೋ LX ಕಾರ್ ಗಾಡಿ ಹಾಕಿದ್ರಲ್ಲ, ಸೇಲ್ಗಿರೋದು ಇದೆ ಅಂತ. ಹೌದು ಸರ್. ಸರ್ ಮಾಡಲು 2010. 2010 ಐತ್ರಿ. ಹೌದು. ಓಕೆ, ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? 3. ಗಾಡಿ ನಿಮ್ಮದು ಯಾರಾದರೂ ತೊಗೊಂತಾರಂದ್ರೆ ಕಸ್ಟಮರು 4ನೇ ಓನರ್ ಆಗ್ತಾರೆ ಸರ್. ಹೌದು. ಇಲ್ಲಿ ತನಕ ತಮ್ಮದು ಗಾಡಿ ಕಿಲೋಮೀಟ್ರ್ ಎಷ್ಟು ಹೊಡೈತ್ರಿ ಸರ್? ರನ್ನಿಂಗು ಕಿಲೋಮೀಟ್ರು ಎಷ್ಟು 70,000 ಸರ್. ಬರೀ 70,000 ಅಷ್ಟೇ ಹೊಡಿದ್ರಿ? ಅಷ್ಟೇ ಹೊಡಿದೆ. ಓಕೆ, ಇದು ಜೆನ್ಯೂನ್ ರನ್ನಿಂಗ್ ಓಡಿರೋದಾ? ಹೌದು. ಓಕೆ, ಟೈರ್ ಕಂಡೀಷನ್ ಎಲ್ಲ ಫ್ರಂಟ್ ಟು ಬ್ಯಾಕ್ ಸೈಡ್ದು ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಫ್ರಂಟ್ ಬ್ಯಾಕ್ ಒಂದು 75% ಇದೆ ಸರ್. ಹೌದಾ? ಹ್ಞೂ. ಓಕೆ, ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ ಯಾವ ಥರ ಇಟ್ಕೊಂಡಿರಿ ಸರ್ ತಾವು? ಇಂಜಿನ್ ಕಂಡೀಷನ್, ಬಾಡಿ ಕಂಡೀಷನ್ ಎಲ್ಲ ಭಾಳ ಚೆನ್ನಾಗಿದೆ ಸರ್. ಸರ್, ಇಂಜನ್ ಸಿವಿಲ್ ಇಂಜನ್ ಇರೋದು ಏನು ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ ಗಾಡಿ ಮ್ಯಾಗ? ಇಲ್ಲ ಸರ್, ಸೀಲ್ಡ್. ಓಕೆ, ಗಾಡಿ ಏನು ತಮ್ಮದು ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ ಈ ಥರ ಏನೂ ಇಲ್ಲಲ್ಲ ಸರ್ ಪ್ರಾಬ್ಲಮ್ಮು? ಏನಿಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಹೌದು ಸರ್. ಏನು ಕೊಡುತ್ತೆ ಸರ್ ಮೈಲೇಜು? ಮೈಲೇಜ್ ಎಲ್ಲ ಒಂದು 18+, 20ವರೆಗೆ. ಓಕೆ, 20ರ ತನಕನೂ ಮೈಲೇಜ್ ಕೊಡ್ತೈತೆ ರೀ. ಹೌದು ಹೌದು. ಫ್ಯೂಲು ಪೆಟ್ರೋಲ್ ಮಾತ್ರ ಅಲ್ಲ ಸರ್, LPG CNG ಏನೂ ಇಲ್ಲ ಫಿಟ್ನೆಸ್ಸು. ಹಾಂ, ಹೌದು 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 ಹೌದು. ಓಕೆ, ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಸರ್ ಏನೇನು ಸಿಗ್ತೈತೆ ರೀ ಫೀಚರ್ಸು? ಇಂಟೀರಿಯರ್ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಬಿಟ್ಟರೆ ಯಾವುದಿಲ್ಲ. ಓಕೆ, ಇದು ಯಾವ್ದಾದ್ರು ವರ್ಕಲ್ಲಿ ಇರುವಂಥದ್ದಲ್ಲ? ಹೌದು ಹೌದು ಹೌದು. ಓಕೆ, ಸೀಟ್ ಕ್ವಶನ್ ಆಗಿರ್ಬೋದು ಮತ್ತು ಕೆಳಗಡೆ ಮ್ಯಾಟಿಂಗು ಎಲ್ಲ ನೀಟ್ ಐತಲ್ಲ ರೀ? ಎಲ್ಲ ನೀಟಿದೆ. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ತಾವು ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಿ ಸರ್ ಗಾಡಿಗೆ? FC ಇನ್ಸೂರೆನ್ಸ್ ಫ್ರೆಶ್ ಇದೆ ಸರ್. FC 30ರವರೆಗಿದೆ. ಇನ್ಸೂರೆನ್ಸ್ ಒಂದು 5-6 ತಿಂಗಳಿರ್ಬೋದು. FC 30ರ ತನಕ ಐತ್ರಿ, ಇನ್ಸೂರೆನ್ಸ್ 5ರಿಂದ 6 ತಿಂಗಳ ತನಕ ಕಸ್ಟಮರ್ಗೆ ಸಿಗ್ತೈತೆ ರೀ. ಹೌದು. ಓಕೆ ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವೇನು ಕೋಟ್ ಮಾಡ್ತೀರಾ ಈ ಗಾಡಿಗೆ ಪ್ರೈಸು? ನಾನು ಇದಕ್ಕೆ 165 ಕೋಟ್ ಮಾಡ್ತಾ ಇದ್ದೀನಿ ಸರ್. 1,65,000 ತಮ್ಮದು ಕೋಟಿಂಗ್ ಐತ್ರಿ ಪ್ರೈಸ್? ಹೌದು. ಮಾಡೆಲ್ ಬಂದುಬಿಟ್ಟು 2010 ಐತ್ರಿ. ಓನರ್ ಕೂಡ ತಾವು ಆಲ್ರೆಡಿ 3 ಆಗಿದ್ದಾರೆ. ಗಾಡಿ ಯಾರಾದರೂ ತೊಗೊಂತಾರೆ ಕಸ್ಟಮರ್ 4ನೇ ಓನರ್ ಆದರೂ ಕೂಡ ತಾವು ಹೇಳಕತ್ತಿದ ರೇಟು 1,65,000. ಹೌದು. ಇದ್ರಾಗ ನಮ್ಮ ಕಡೆಯಿಂದ ಬಂದರೆ ಸರ್ ಏನು ಮಾಡಿಕೊಡ್ತೀರಾ ನೆಗೆಶ್ಬಲ್ಲು? ನಿಮ್ಮ ಕಡೆಯಿಂದ ಬಂದವರಿಗೆ ನಾವು 1,55,000ಕ್ಕೆ ಕೊಟ್ಬಿಡೋ ಸರ್. ಒಂದು 10,000 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಕೂಡ 1,55,000ಕ್ಕೆ ತಾವು ಗಾಡಿ ಕೊಡೋಕೆ ರೆಡಿನೇ ಇದ್ದೀರಾ? ಕೊಡು. ಓಕೆ, ಕಸ್ಟಮರ್ ತೊಗೊಳ್ಳೋವಂಥವ್ರಿಗೆ ಏನು ₹1 ಆದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದು ಫ್ಯಾಮಿಲಿ ಯೂಸ್ಗೆ. ಹೌದು ಹೌದು. ಓಕೆ, ಲೊಕೇಶನ್ ಎಲ್ಲಿ ಐತ್ರಿ ಸರ್ ಗಾಡಿ ಇರುವಂಥದ್ದು? ಲೊಕೇಶನ್ ಇದು ನಿಮಗೆ ಎಲ್ಲಿಂದ? ಬೆಳ್ತಂಗಡಿ ಹತ್ರ ಇದೆ ಸರ್. ಬೆಳ್ತಂಗಡಿಗೆ ಬಂದರೆ ಗಾಡಿ ಸಿಗುವಂಥದ್ದು? ಹಾಂ, ಬೆಳ್ತಂಗಡಿ ಹತ್ತಿರ. ಆಯಿತು, ಬೆಳ್ತಂಗಡಿ ಹತ್ರ ಬಂದರೆ ಕೊಡ್ಬೋದು ಗಾಡಿ. ಓಕೆ, ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಇದೆ, ಹಾಕಿರಿ ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಆಯ್ತು ಸರ್, ಆಯ್ತು.